ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ RCB ವಿರುದ್ಧ ಕ್ರಿಮಿನಲ್ ಕೇಸ್ಗೆ ನಿರ್ಧಾರ ಮಾಡಲಾಗಿದೆ. 11 ಮಂದಿಯನ್ನ ಅಭಿಮಾನಿಗಳನ್ನ ಬಲಿ ತೆಗೆದುಕೊಂಡಂತ ಘಟನೆ ಇದು. ಜೂನ್ 4ನೇ ತಾರೀಕು ಆದಂತಹ ಘಟನೆ. ಸಂಪುಟ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸುವ ಬಗ್ಗೆ ತೀರ್ಮಾನ ಮಾಡಲಾಗಿದೆ. RCB ಜೊತೆಗೆ DNA KSA ವಿರುದ್ಧ ಕೂಡ ಕ್ರಿಮಿನಲ್ ಕೇಸ್, ಪೊಲೀಸ್ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ. ಸೊ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಈ ಬಗ್ಗೆ TV9 ಕೂಡ ವರದಿ ಮಾಡಿತ್ತು. ಜುಲೈ 17ರಂದೇ ಪಕ್ಕಾ ಮಾಹಿತಿಯನ್ನು ಕೊಟ್ಟಿದ್ದಂಥ TV9 11 ಜನರನ್ನ ಬಲಿ ಪಡ್ಕೊಂಡಂಥ ಒಂದು ಘಟನೆ ಅದು. ಸೊ ಯಾವ RCB ತಂಡವನ್ನು ಇವರೇ ಹೋಗಿ ಬರಮಾಡ್ಕೊಂಡಿದ್ರು, ಭಾಳ ರಾಜಾತಿಥ್ಯವನ್ನು ಕೊಟ್ಟಿದ್ರು ಅವರು ಕಪ್ ಗೆದ್ದು ಬರಬೇಕಾದ್ರೆ. ಈಗ ಅದೇ RCB ಟೀಮ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸೋಕೆ ಇದೇ ಸರ್ಕಾರ ಮುಂದಾಗ್ತಾ ಇದೆ. ಸೊ ಇದು ಕ್ರಿಮಿನಲ್ ಕೇಸ್ ಸಂಬಂಧಪಟ್ಟ ಹಾಗೆ ವರದಿ ಮಾಡಿತ್ತು TV9. ಜುಲೈ 17ನೇ ತಾರೀಕಿಗೆ ಪಕ್ಕಾ ಇನ್ಫಾರ್ಮೇಷನನ್ನು TV9 ಕೊಟ್ಟಿತ್ತು. ಏನು ಇವರ ನಿರ್ಧಾರ, ಮುಂದೇನು ಮಾಡಲಿದ್ದಾರೆ ಇವರು ಅಂತ. ಸೊ RCB ಮಾತ್ರ ಅಲ್ಲ, KSA ಹಾಗೆ DNA ಅವರು ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ KSA ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಲಾಗಿತ್ತು ಸ್ಟೇಡಿಯಮಲ್ಲಿ, ಇದೆಲ್ಲವನ್ನು ಕೂಡ ಇವ್ರನ್ನೇ ಜವಾಬ್ದಾರಿ ಮಾಡಿ ಕ್ರಿಮಿನಲ್ ಕೇಸ್ ಹಾಕೋಕೆ ಈಗ ಮುಂದಾಕಿರೋದು. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೂಡ ಇಲಾಖಾ ವಿಚಾರಣೆ ನಡೆಯುತ್ತೆ. ಸೊ ಯಾರ್ಯಾರ ಮೇಲೆ ಇಲಾಖಾ ತನಿಖೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಬಿ ದಯಾನಂದ್ ಬೆಂಗಳೂರು ನಗರ ಮಾಜಿ ಪೊಲೀಸ್ ಆಯುಕ್ತರು, ಕಮಿಷನರ್ ಇದ್ದರು ಅವರು. ಅವ್ರ ಜೊತೆಗೆ ವಿಕಾಸ್ ಕುಮಾರ್ ಅವರು ಲೀಗಲಿ ಕ್ವಶನ್ ಮಾಡಿದ್ರು ಕೂಡ ಅವರ ಒಂದು ಇದು ಕ್ರಮದ ಸಂಬಂಧಪಟ್ಟ ಹಾಗೆ ಶೇಖರ್ IPS ಅವರ ವಿರುದ್ಧ ಕೂಡ ಇಲಾಖಾ ತನಿಖೆಗೆ ಈಗ ಮುಂದಾಗ್ತಾ ಇರೋದು. ಬಾಲಕೃಷ್ಣ SIP ಕಬ್ಬನ್ ಪಾರ್ಕ್. CM DCM ತಪ್ಪು ಮುಚ್ಚಿಕೊಳ್ಳೋಕೆ ನೋಡ್ತಿದ್ದಾರೆ, ಇದಕ್ಕಾಗಿಯೇ ಪೊಲೀಸರನ್ನ ಅಮಾನತು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕೋಕೆ ಪೊಲೀಸರ ಮೇಲೆ ಕ್ರಮ ಕೈಗೊಂಡಿರು. ಈಗ RCB DNA KSA ಮೇಲೆ ಕೇಸ್ ಹಾಕಿದ್ದಾರೆ. ಇದು ಹೇಡಿತನದ ಕೆಲಸ ಅಂತ ಗರಂ ಆಗಿದ್ದಾರೆ ಅರವಿಂದ್ ಬೆಲ್ಲದ್. ಸರ್ಕಾರ ತಪ್ಪು ಮಾಡಿದ್ದು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದರ ಸಂಬಂಧ ಆ ತಪ್ಪನ್ನ ಮುಚ್ಚಿ ಹಾಕಾಕ ಕೂಡಲೇ ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ರು, ಉಳಿದ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ತಮ್ಮ ರಾಜಕೀಯ ಕಾರ್ಯದರ್ಶಿ, ಈ ಸಲಹೆ ಕೊಟ್ಟಂತ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನು ಕೂಡ ಅವ್ರಿಗೆ ರಾಜೀನಾಮೆ ತೆಗೆದುಕೊಳ್ಳುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದರು. ಯಾಕಂದ್ರೆ ಮೇಲಿನ ಹೈಕಮಾಂಡ್ ಇವ್ರಿಗೆ ಕೇಳ್ತೈತೆ ಅಂತೇಳಿ. ಆದ್ರೆ ಈಗ ಐತಲ್ಲ, ಒಂದು ಯಾವುದೋ ಒಂದು ತನಿಖೆ ಮಾಡ್ದಂಗೆ ಮಾಡಿ ಆ ತನಿಖೆ ಮಾಡ್ತೀವಂತ ಇವ್ರು ಹೇಳಿದಾಗ ನಮಗೆ ಗೊತ್ತಿತ್ತು ಇವರು ತಮ್ಮ ಕೈ ಏನು ರಕ್ತಮಯ ಆಗಿದಾವ, ತಮ್ಮ ಪೂರ್ತಿ ಬಾಡಿ ಏನು ಕಾಂಗ್ರೆಸ್ ಬಾಡಿ ಏನು ರಕ್ತಮಯ ಆಗೈತಿ ಶರೀರ, ಆ ಹೊಲಸು ತೊಳ್ಕೊಳಕ ಇವ್ರು ಒಂದು ತನಿಖಾ ವರದಿ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಿತ್ತು. ಅದ್ರ ಪ್ರಕಾರ ಈಗ ಒಂದು ತನಿಖಾ ವರದಿ ಮಾಡ್ದಂಗೆ ಮಾಡಿ ಆ RCB ಅವ್ರೇನು ಕ್ರಿಕೆಟ್ ಕಪ್ ತೆಗೆದುಕೊಂಡು ಬಂದಿದ್ದ ರಾಯಲ್ ಚಾಲೆಂಜರ್ಸ್ ತಪ್ಪ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತ ಕೆಲಸ ಇವತ್ತು ಕ್ಯಾಬಿನೆಟ್ದಲ್ಲಿ ಮಾಡಿದ್ದಾರೆ. KSA ಅದ್ರ ಕೆಲಸ ಏನು, ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋದು, ಕ್ರಿಕೆಟ್ ಬೆಳವಣಿಗೆ ಆಗಕ್ಕೆ ಒಳ್ಳೆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥದ್ದು ಅವ್ರ KSA ಕೆಲಸ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಅವ್ರೇನು ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದ KSA ತಪ್ಪ. ಆ DNA ಅದೊಂದು ಖಾಸಗಿ ಸಂಸ್ಥೆ, ಅದ್ರ ಕೆಲಸ ಏನಪ್ಪ, ಮೈಕ್ ಹಚ್ಚೋದು, ಸ್ಟೇಜ್ ಹಾಕೋದು, ಅಲ್ಲಿ ಬ್ಯಾನರ್ ಗಿನ್ನರ್ ಹಾಕೋದು, ಅದು ಅವ್ರ ಕೆಲಸ. ಅವರು ಕಾಲು ತುಳಿತಕ್ಕೆ ಅವ್ರು ಹೆಂಗೆ ಕಾರಣೀಭೂತರಾಗ್ತಾರ? ಕಾನೂನು ಸುವ್ಯವಸ್ಥೆ ಮಾಡಬೇಕಾಗಿದ್ದು ಮುಖ್ಯಮಂತ್ರಿಗಳ ಸರ್ಕಾರದ ಕೆಲಸ. ಅಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಬೇಕಿತ್ತು ಅದನ್ನು ವ್ಯವಸ್ಥೆ ಮಾಡಿಲ್ಲ. ಆ ವೈಫಲ್ಯವನ್ನು ಮುಚ್ಕೊಳ್ಳೋಕೆ ಇವತ್ತೈತಲ್ಲ RCB ಮೇಲೆ, KSA ಮೇಲೆ, DNA ಮೇಲೆ ಇವರೇನು ಕ್ರಿಮಿನಲ್ ಕೇಸ್ ಹಾಕಬೇಕಂತ ಮಾಡಿದ್ದಾರೆ. ಇದೊಂದು ಹೇಡಿತನದ ಕೆಲಸ ಅಂತ ನಾ ಹೇಳಕ್ ಇಚ್ಛಪಡ್ತೇನೆ. ಅವರೇನು 11 ಜನರ ಕಾಲ್ತುಳಿತಕ್ಕೆ ಕಾರಣೀಭೂತರಾಗಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವರು ರಾಜೀನಾಮೆ ಕೊಡಬೇಕು. ಈ ವಿಷಯ ಸದನದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ, ಸದನದಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತೈತೆ ಅಂತ ಹೇಳಿ ಹೆದರಿ ಇವತ್ತು ಕ್ಯಾಬಿನೆಟ್ದಲ್ಲಿ ಈ ರೀತಿಯ ಡಿಸಿಷನ್ ಅನ್ನು ಇವರು ತೆಗೆದುಕೊಂಡಿದ್ದಾರೆ. ಅದರ ಪೂರ್ತಿ ಕರ್ನಾಟಕದ ಜನತೆಗೆ ಗೊತ್ತೈತಿ. ಇವ್ರು ಮಾಡಿದ ಕುಕೃತ್ಯದಿಂದ, ಇವ್ರು ಮಾಡಿದ ತಪ್ಪಿನಿಂದ 11 ಜನ ಇವತ್ತು ಜೀವನ ಕಳ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಇನ್ನು ಕುನಾ ವರದಿ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ. DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ನಿಂದ ಅರ್ಜಿ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತಹ DNA, ಈ ಕುನಾ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಬೇಕು ಅಂತ ಹೈಕೋರ್ಟ್ಗೆ DNA ಅರ್ಜಿ ಸಲ್ಲಿಸಿದೆ.
ಸರ್ಕಾರ ತನ್ನ ಮುಖ ಉಳಿಸಿಕೊಳ್ಳಲು ಈ ಆಯೋಗವನ್ನು ರಚಿಸಲಾಗಿದೆ. ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿ ಏಕಪಕ್ಷೀಯವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸಾಕ್ಷಿಗಳ ಪಾಟಿ ಸವಾಲಿಗೆ ಅವಕಾಶ ನೀಡಲಾಗಿಲ್ಲ. ಜೊತೆಗೆ ಅರ್ಜಿದಾರರ ವರ್ಚಸ್ಸಿಗೆ ಧಕ್ಕೆ ಆಗುವ ಸಾಧ್ಯತೆ ಇದೆ. ಪೂರ್ವ ಯೋಜಿತವಾಗಿಯೇ ವರದಿಯನ್ನು ಲೀಕ್ ಮಾಡಲಾಗಿದೆ. ಹೀಗಾಗಿ ವರದಿಯೇ ಕಾನೂನು ಬಾಹಿರ ಅಂತ ಈಗ DNA ಅರ್ಜಿ ಹಾಕಿರೋದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಮೇಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ಮೊದಲನೇದಾಗಿ ಯಾವ ತಂಡವನ್ನು ಇವರೇ ಬರಮಾಡಿಕೊಂಡು ಸನ್ಮಾನ ಮಾಡಿ ಗೌರವಿಸಿದ್ರು, ಈಗ ಅವರ ವಿರುದ್ಧವೇ ಕ್ರಿಮಿನಲ್ ಕೇಸ್ ಅನ್ನೋ ರೀತಿಯಾಗಿ ಒಂದು ಕಡೆ, ಇನ್ನೊಂದು ಕಡೆ ನ್ಯಾಯಮೂರ್ತಿ ಕುನ್ನಾ ಆಯೋಗದ ವರದಿ ಏಕಪಕ್ಷೀಯವಾಗಿದೆ ಅಂತ DNA ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿರೋದು. ಸದ್ಯದ ಅಪ್ಡೇಟ್ ಏನಿದೆ ಈ ಒಂದು ಸ್ಟ್ಯಾಂಪೀಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಮೇಶ್? ಅವಿನಾಶ್, ಇವತ್ತು DNA ಸಂಸ್ಥೆಯವರು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಅದರ ತುರ್ತು ವಿಚಾರಣೆಗೆ ಮನವಿ ಮಾಡಿದ್ದಾರೆ. ಅವರ ವಾದ ಏನಂತಂದ್ರೆ ಸರ್ಕಾರ ಈ ಒಂದು ಆಯೋಗವನ್ನ ರಚಿಸಿರೋದನ್ನೇ ಕಾನೂನು ಬಾಹಿರ. ಯಾಕಂದ್ರೆ ಅದಕ್ಕೇನ್ ರೆಫರೆನ್ಸ್ ಕೊಟ್ಟಿತ್ತು ಅದೆಲ್ಲವೂ ಕೂಡ ಏಕಪಕ್ಷೀಯವಾಗಿದೆ. ಅವ್ರಿಗೆ ಕೊಟ್ಟಿದ್ದಂತ ಪ್ರಶ್ನೆಗಳೆಲ್ಲ ಕೂಡ ಸರ್ಕಾರದ ಒಂದು ಪರವಾಗಿಯೇ ಒಂದು ನಿಲುವು ತಗೊಳ್ಳುವಂತ ಒಂದು ಪ್ರಶ್ನೆಗಳನ್ನ ರಚಿಸಲಾಗಿದೆ. ಜೊತೆಗೆ ವರದಿ ಕೂಡ ಏಕಪಕ್ಷೀಯವಾಗಿದೆ. ಮತ್ತೆ ಪಾರ್ಟಿ ಸವಾಲಿಗೆ ಅವಕಾಶ ಕೊಟ್ಟಿಲ್ಲ. ಯಾರ್ಯಾರು ಸಾಕ್ಷಿಗಳು ಬಂದಿರೋ ಅವ್ರಿಗೆ ಪಾರ್ಟಿ ಸವಾಲ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಅವಕಾಶ ಕೊಡಿ ಅಂತೇಳಿ ಕೇಳಿದ್ವಿ. ಆದ್ರೆ ಯಾವುದೇ ಅವಕಾಶ ಕೊಟ್ಟಿಲ್ಲ. ಮತ್ತೆ ತನ್ನ ಏನು ಫೇಸ್ ಅನ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ಒಂದು ಆಯೋಗವನ್ನು ರಚಿಸೋ ರೀತಿ ಭಾವನೆ ಬರ್ತಾ ಇದೆ. ಹೀಗಾಗಿ ಈ ವರದಿಯಲ್ಲಿ ಸತ್ಯಾಂಶ ಇಲ್ಲದೆ ಇರೋದ್ರಿಂದ ಇದನ್ನ ರದ್ದುಪಡಿಸಬೇಕು, ಇದು ಕಾನೂನು ಬಾಹಿರ ಅಂತೇಳಿ ಘೋಷಿಸಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಅರ್ಜಿ ವಿಚಾರಣೆ ಇವತ್ತು ಅಥವಾ ನಾಳೆ ಹೈಕೋರ್ಟ್ ನಲ್ಲಿ ನಡೆಯೋ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ರಮೇಶ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH